3 ದಿನದ ಮೊದಲೇ ಆಯ್ತಲ್ಲ ಸಿ ಟಿ ರವಿ ಅವರು ಎಷ್ಟು ಜೋರಾಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ರು, ಮುಲ್ಲಾಗಳಿಗೆ ಐತಲ್ಲ ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲ ಅಂತ. ಅದೇ ಆಯ್ತಲ್ಲ ನಿನ್ನೆ ಅವ್ರ ಮನೆ ಹತ್ರ ಪೊಲೀಸರು ಬಂದ್ಬಿಟ್ಟಿದ್ದಾರೆ. ಅವ್ರ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಐತಲ್ಲ ಅಯ್ಯೋ ಪಾಪ ಅನಿಸ್ತಾ ಇದೆ. ಸುತ್ತ ಐತಲ್ಲ 23 ಜನ ಹಾಕೊಂಡು ಪೊಲೀಸರು ಇವ್ರಿಗೆ ಹಿಡಿಬಾರ್ದಂತ ಐತಲ್ಲ ಅವರು ಪೊಲೀಸರಿಗೆ ಧಿಕ್ಕಾರ ಅಂತನೂ. ಆದರೂ ರವಿ ಅವರೇ, ನಾನು ನಿಮ್ಗೆ ಕೇಳೋದೇನು ಅಂದರೆ, ಇಷ್ಟು ನಾನು ನಿಮ್ಮ ಹತ್ರ ವಕೀಲರು ಲಾಯರ್ ಎಲ್ಲ ಇದ್ದಾರಲ್ಲ, ಅವ್ರಿಲ್ವಾ ಭಾರತದಲ್ಲಿ ಒಂದು ಸಂವಿಧಾನ ಅಂತ ಇದೆ, ಅದರಲ್ಲಿ ಐತಲ್ಲ ಆರ್ಟಿಕಲ್ 19 1 ಎದಲ್ಲಿ ಐತಲ್ಲ ನಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನೀವು ಐತಲ್ಲ ಯಾರಿಗೆ ಏನು ಬೇಕಾದರೂ ಅನ್ಬೋದು. ಬಟ್ ಅದರಲ್ಲಿ ಐತಲ್ಲ 19(2) ಹೇಳಿದ್ದಾರೆ ಯಾವುದೇ ಧರ್ಮಕ್ಕೆ ಜಾತಿಗೆ ಐತಲ್ಲ ಧಕ್ಕೆ ಆಗೋ ಥರ ಮಾತಾಡಬಾರ್ದು ಅಂತ. ಅಣ್ಣ ಹೇಳೋದು ಫ್ಲೋದಲ್ಲಿ ಹೇಳ್ಬಿಟ್ರು. ಆಮೇಲೆ ಐತಲ್ಲ ಯಾವುದೋ ಬಿಹಾರದ ವಿಡಿಯೋ ತಂದ್ಬಿಟ್ಟು ಐತಲ್ಲ ತೋರಿಸ್ತಾ ಇದ್ದಾರೆ. ಒಂದು ಥಾರ್ ಬಂದ್ಬಿಟ್ಟು ಒಂದು ಸೈಕಲಿಗೆ ಗುದ್ದತ್ತೆ, ಅದರಿಂದ ಐತಲ್ಲ ಇಬ್ಬರಿಗೆ ಐತಲ್ಲ ಫುಲ್ಲು ಸೀರಿಯಸ್ ಆಗುತ್ತೆ. ಅದಕ್ಕೆ ಜನ ನೋಡ್ಬಿಟ್ಟು ಐತಲ್ಲ ಹೋಗ್ಬಿಟ್ಟು ಆ ಗಾಡಿಗೆ ಬೆಂಕಿ ಹಚ್ತೀನಿ ಅಂತ ಸಿಟ್ಟಲ್ಲಿ ಹೋಗಿರೋದು. ಅದನ್ನು ಇವ್ರು ತಂದ್ಬಿಟ್ಟು CJP ಪ್ರೊಟೆಸ್ಟಲ್ಲಿ ಈ ಥರ ಆಗ್ತಾ ಇದೆ ಮುಲ್ಲಾಗಳಿಗೆ ಹಂಗೆ ಹಿಂಗೆ. ಏನಣ್ಣ ನೀನು ಬಂದ್ಬಿಡ್ತಲ್ಲ ಅಣ್ಣ. ಇವಾಗ ಐತಲ್ಲ ನಿನ್ನ ಅದೇ ಸೀಳಿದ್ರೆ ಐತಲ್ಲ ಅದ್ರಲ್ಲಿ ಅರ್ಧ ಅಕ್ಷರನೂ ಕಾಣ್ತಾ ಇಲ್ಲ. ಏನಕ್ಕೆ ಈ ಥರ ನಿನ್ನ ಮೇಲೆ ನಿನ್ನ ಕಾಲ ಮೇಲೆ ನೀನೇ ಹೊಡ್ಕೊಂಡಂಗೆ ಆಗೋಯ್ತು. ಇವಾಗ ನನ್ನ ವೀಡಿಯೋನ ಐತಲ್ಲ 2.5 ಲಕ್ಷಕ್ಕಿಂತ ಹೆಚ್ಚು ಜನ ನೋಡಿದ್ದಾರೆ. ಅದು ನೋಡಿದಾಗ ನನ್ಗೆ ಅನಿಸಿದ್ದೇನು ಅಂದರೆ, ಇಂಥ ಎಷ್ಟೇ ಸಿ ಟಿ ರವಿ, ಯತ್ನಾಳು ಎಷ್ಟೇ ಜನ ಬಂದೋಗ್ಲಿ, ಆದರೆ ಐತಲ್ಲ ನಾವು ಎಲ್ಲ ಒಗ್ಗಟ್ಟಾಗಿರೋರಿಗೆ ಐತಲ್ಲ ನಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ. ಆ ಕಮೆಂಟಲ್ಲಿ ನೋಡಿದ್ರೆ ಐತಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಎಲ್ಲ ಹಿಂದೂಗಳೇ ಮುಸ್ಲಿಂ ಸಪೋರ್ಟಲ್ಲಿ ಮಾತಾಡಿದ್ದಾರೆ. ನಿಮ್ಗೇನು ಗೊತ್ತು ಅವ್ನು ಹಾಗೆ ಇವ್ನು ಹಿಂಗೆ. ರವಿಗಂತೂ ಇಷ್ಟು ಬೈದಿದ್ದಾರೆ ಅಂದರೆ, ಆದರೂ ಐತಲ್ಲ ಸ್ವಲ್ಪ ಮನಸ್ಸು ಖುಷಿ ಆಗುತ್ತೆ ನೋಡೋಕ್ಕೆ. ಹೋಗಿದ್ದ ದಿನ ಆ ವಿಡಿಯೋದಲ್ಲಿ ಐತಲ್ಲ ನಾನು ರೆಫರೆನ್ಸ್ ಆಗಿ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಮಾತಾಡಿದ್ದೆ. ಇವತ್ತೈತಲ್ಲ ಅಬ್ದುಲ್ ಕಲಾಂ ಅವ್ರು ತೀರೋಗಿರೋ ದಿನ. ಅವ್ರ ಆತ್ಮನೂ ಐತಲ್ಲ ನಿಮ್ಗಳ ಕಮೆಂಟ್ ನೋಡಿದ್ರೆ ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಅವ್ರು ಐತಲ್ಲ ಒಳ್ಳೆ ಭಾರತ ಒಂದು ಐತಲ್ಲ ಎಜುಕೇಟೆಡ್ ಜನಾಂಗ ಐತಲ್ಲ ಅವರು ಹಿಂದ್ಗಡೆ ಬಿಟ್ಟೋಗಿದ್ದಾರೆ. ನಾವೆಲ್ಲ ಒಗ್ಗಟ್ಟಾಗಿದ್ರೆ ಐತಲ್ಲ ಎಷ್ಟೇ ರವಿ ಬರಲಿ ಎಷ್ಟೇ ಯಾರೇ ಬರಲಿ ನಮಗೇನು ಮಾಡೋಕ್ಕೆ